ರಾಮೋಹಳ್ಳಿ ಗ್ರಾಮ ಪಂಚಾಯತಿಯ ಜೆಡಿಎಸ್ ಮಹಿಳಾ ಘಟಕದ ಅಧ್ಯಕ್ಷರಾದ ಶ್ರೀಮತಿ ಶಶಿ ರಮೇಶ್ ರವರಿಗೆ ಹುಟ್ಟುಹಬ್ಬದ ಪ್ರಯುಕ್ತ ಸ್ನೇಹಿತರು ಮತ್ತು ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಶುಭ ಕೋರಿದರು. ಆಕಾಂಕ್ಷಿ ಅಲ್ಲ, ನಮ್ಮ ಪಕ್ಷ ಏನು ತೀರ್ಮಾನ ತಗೊಳುತ್ತೋ ಅದಕ್ಕೆ ನಾನು ಬದ್ಧಳಾಗಿರ್ತೀನಿ. ಯಾಕಂತಂದರೆ ನನಗೆ ಯಾವುದೇ ರೀತಿ ಕೆಲಸ ಕೊಟ್ಟರು, ಯಾವುದೇ ರೀತಿ ಸ್ಥಾನಮಾನ ಕೊಟ್ಟರು ನಾನು ಅದಕ್ಕೆ 100% ಎಫರ್ಟ್ ಹಾಕುವಂಥ ಹುಡುಗಿ. ಯಾವುದನ್ನು ನಾನು ಅರ್ಧಕ್ಕೆ ಕೈ ಬಿಡಲ್ಲ. ಸೊ ಹಾಗಾಗಿ ಅವರು ನನ್ನ ನಂಬಿ ಏನೇ ಒಂದು ಸ್ಥಾನಮಾನ ಕೊಟ್ಟರು ನಾನು ಅದಕ್ಕೆ ಬದ್ಧಳಾಗಿರ್ತೀನಿ ಅಂತ ಈ ಮೂಲಕ ಹೇಳ್ತೀನಿ. ಒಂದೇ ಹೇಳ್ಬೋದು, ಅವ್ರಿಗೆಲ್ಲ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಯಾಕಂತಂದರೆ ನನ್ನ ಹುಟ್ಟುಹಬ್ಬನ ಅವರು ತಮ್ಮ ಮನೆಯದು ಏನೋ ಒಂದು ಸಂಭ್ರಮಾಚರಣೆ ಅನ್ನೋ ಥರ ಫೀಲ್ ಮಾಡ್ತಾ ಇದ್ದಾರೆ. ಆದ್ದರಿಂದ ಅವ್ರಿಗೆಲ್ಲ ನಾನು ಈ ಮೂಲಕ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಪ್ರೀತಿ, ನಿಮ್ಮ ಹಾರೈಕೆ ಸದಾ ನಮ್ಮ ಮೇಲೆ ಹೀಗೆ ಇರಲಿ, ನಮ್ಮ ಫ್ಯಾಮಿಲಿ ಮೇಲೆ ಹೀಗೆ ಇರಲಿ ಅಂತ ನನ್ನ ಹಿತೈಷಿಗಳನ್ನ, ಸ್ನೇಹಿತರನ್ನು, ಬಂಧು ಮಿತ್ರರನ್ನೆಲ್ಲ ಕೇಳ್ಕೊತೀನಿ. ಜವರಾಯೇಗೌಡರು ಅಪ್ಪಾಜಿಯವರು ಬರ್ಬೋದು ಅನಿಸುತ್ತೆ. ಅವ್ರ ಹಾರೈಕೆ ಯಾವಾಗಲೂ ನನ್ನ ಮೇಲೆ ಇದ್ದೇ ಇರುತ್ತೆ. ಯಾಕಂತಂದರೆ ನಾನಿವತ್ತು ಏನು ಈ ಮಟ್ಟ ರೀಚ್ ಆಗಿದ್ದೀನಿ ಅದಕ್ಕೆಲ್ಲದಕ್ಕೂ ಜವರಾಯೇಗೌಡರು, ಸಂತೋಷ್ ಜವರಾಯೇಗೌಡರು ಮತ್ತು ಹನುಮಂತೇಗೌಡರು ಮತ್ತು ಕೃಷ್ಣಮೂರ್ತಿ, ನಮ್ಮ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂತಹ ಕೃಷ್ಣಮೂರ್ತಿಯವರೇ ಕಾರಣ. ನನಗೆ ಏನೇ ಒಂದು ಹಣ ತೊಂದರೆ ಆಗ್ತಾ ಇದೆ ಅಂತಂದರೆ, ನಾವಿದ್ದೀವಮ್ಮ, ನೀನು ಏನಕ್ಕೂ ಭಯ ಬೀಳಬೇಡ, ನಿನ್ನ ಜೊತೆಲಿ ನಾವು ನಿಂತ್ಕೊತೀವಿ, ನಿನ್ನ ಕೆಲಸ ನೀನು ಮಾಡು ಅಂತ ಹೇಳಿಬಿಟ್ಟು ನನ್ನ ನಂಬಿ, ನನ್ನ ಕೆಲಸನ ನಂಬಿ ಮೊದಲ ಬಾರಿಗೆ ನನಗೆ ರಾಮೋಹಳ್ಳಿ ಗ್ರಾಮ ಪಂಚಾಯಿತಿಯ ಮಹಿಳಾ ಘಟಕದ ಅಧ್ಯಕ್ಷರು ಪೋಸ್ಟ್ ಕೊಟ್ಟರು. ಆ ಒಂದು ಸ್ಥಾನಕ್ಕೆ ನಾನು ನ್ಯಾಯ ದೊರಕಿಸ್ಕೊಡೋಕ್ಕೆ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಕೂಡ ನಾನು ಕೆಲಸ ಮಾಡ್ತಾಯಿದ್ದೀನಿ ಅನ್ನೋ ನಿಟ್ಟಿನಲ್ಲಿ ನನಗೆ ಆ ಒಂದು ಸ್ಥಾನ ಕೊಟ್ಟಿದ್ದಾರೆ. ಅದನ್ನು ನಾನು ಕಾಪಾಡ್ಕೊಳ್ಳೋ ನಿಟ್ಟಿನಲ್ಲಿ ನನ್ನ ಕೈಲಾದ ಕೆಲಸ ಕೂಡ ಮಾಡಿದ್ದೀನಿ. ಒಂದು ನಿಮಿಷ ಸರ್, ಕಾರ್ಯಕ್ರಮ ಏನಿಲ್ಲ. ನನಗೆ ಶುಭ ಕೋರೋಕ್ಕೆ ಬರೋ ಸ್ನೇಹಿತರಿಗೆಲ್ಲ ಒಂದು ನಾಷ್ಟದ ವ್ಯವಸ್ಥೆ ಇದೆ. ಮತ್ತು ಇವಾಗ ಏನೇ ರಾಜಕೀಯ ಸಂಬಂಧಿತ ಅಥವಾ ಇಲ್ಲಿ ಸುತ್ತಮುತ್ತ ಜನಗಳಿಗೆ ಏನೇ ತೊಂದರೆ ಆದರೂ ಅವ್ರ ಜೊತೆಲಿ ನಾನು ಇರ್ತೀನಿ. ನನ್ನ ಕೈಲಾಗಿದ್ದ ನ್ಯಾಯ ಕೊಡಿಸ್ಲೇಬೇಕು ಅಂತ ಹೋರಾಡ್ತಾ ಇದ್ದೀನಿ. ಒಂದು ಮಹಿಳೆಯಾಗಿ ನನಗೆ ಇಷ್ಟು ಪ್ರೋತ್ಸಾಹನ ಕೊಡ್ತಿರ್ತಕ್ಕಂಥ ನಮ್ಮ JDS ಪಕ್ಷಕ್ಕೆ ಹಾಗೂ ನಮ್ಮ ಜವರಾಯೇಗೌಡರಿಗೆ ಹಾಗೂ ನಮ್ಮ ಕೇಶವಮೂರ್ತಿಯವ್ರಿಗೆ ಹಾಗೂ ಹನುಮಂತೇಗೌಡರಿಗೆ ತುಂಬು ಹೃದಯದ ಧನ್ಯವಾದಗಳನ್ನ ಈ ಮೂಲಕ ತಿಳಿಸ್ತೀನಿ.